ನಿಮ್ಮನ್ನ ಕೈ ಮುಗ್ದು ಕೇಳ್ಕೊಂತೀನಿ, ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ, ನಮ್ಮ ಕರ್ಗಾನ ಉಳಿಸ್ಕೊಳ್ಳಂತ ಕೆಲ್ಸನ ಮಾಡ್ತಾ ಇದೀವಿ. ಅದಕ್ಕೆ ನೀವು ಕೈ ಜೋಡಿಸಿ. ನಮ್ಮಲ್ಲಿ ತಪ್ಪಿದ್ರೆ ನಮ್ಗೆ ಬುದ್ಧಿ ಹೇಳಿ, ನಮ್ಮನ್ನ ತಿದ್ದಿ. ಕರ್ಗ ಇದೆ ಗಾಯತ್ರಿ ನಗರಲ್ಲಿ, ಮಲ್ಲೇಶ್ವರಂ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ. ಅಲ್ಲಿ ಕರ್ಗಾನ ಮಾಡ್ಬಿಟ್ಟು ಅಲ್ಲಿ ಮೆಟ್ಲು ಮೇಲೆ ಇಟ್ಟಿದ್ದಾರೆ ಕರ್ಗಾನ. ಅದ್ರದ್ದು ತುವ್ವಿನ ತುಣುಕುಗಳು ನನ್ನ ಹತ್ರ ಇದೆ, ಸಾಕ್ಷಿ ಸಮೇತ ನಿಮಗೆ ಕೊಡ್ತೀನಿ. ಕರ್ಗಾನ ಮಾಡಿ ಬಹಳ ವಿಜೃಂಭಣೆಯಿಂದ ಕರ್ಗಾನ ತೆಗೆದು ಮೆಟ್ಲು ಮೇಲೆ ಒಂದು ಚೇರ್ ಇಟ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ. ಅದನ್ನ ಪಬ್ಲಿಕ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಕೀಳು ಮಟ್ಟದ ಕರ್ಗ. ದೇವ್ರೆ, ನನ್ನ ಕೈಯಲ್ಲಿ ಬದುಕಕ್ಕೂ ಆಗ್ತಾ ಇಲ್ಲ. ಆದ್ರೆ ನಾನು ಸಾಯೋ ಅಂತ ವ್ಯಕ್ತಿ ಅಲ್ಲ, ಹೋರಾಟ ಮಾಡಿನೇ ಸಾಯ್ತೀನಿ. ನನ್ನ ವಿಚಾರ ಕರ್ಗದ ಪರಾನೇ ಇರುತ್ತೆ. ಮುಖ್ಯಮಂತ್ರಿಗಳು, ಸರ್ಕಾರದವ್ರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಏನ್ ಮಾಡಿಸ್ತಿರೋ, ಈ ಸಂಪ್ರದಾಯ ವಿರುದ್ಧವಾಗಿ ನಡ್ಕೊಂಬಾರ್ದಂತ ಏನು ಆದೇಶ ಮಾಡಿಸ್ತಿರೋ ದಯವಿಟ್ಟು ಮಾಡಿ, ಇದಕ್ಕೊಂದು ಅವಕಾಶ ಮಾಡಿಕೊಡಿ. ನಾನು ನಿಮ್ಮಲ್ಲಿ ಕಳ್ಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಇದನ್ನ ಮಾಡಿಕೊಡಿ. ನಮ್ಮ ಪದ್ಧತಿ ಬೇರೆ ಎಲ್ಲೂ ಮಾಡಬಾರ್ದು. ನೀವು ತುಂಬಾ ಕೆಳಮಟ್ಟದಲ್ಲಿ ಕರ್ಗಗಳು ಮಾಡ್ತಾ ಇದ್ದೀರಾ. ಮನೆಗಳಲ್ಲಿ ಕರ್ಗ ಜೋಡಿಸ್ತಾ ಇದ್ದೀರಾ. ಇಬ್ಬಿಬ್ರು ಒಂದೇ ಕಡೆ ಕರ್ಗ ಮಾಡ್ತಾ ಇದ್ದೀರಾ. ಬೀದಿಗಳಲ್ಲಿ ಕರ್ಗ ಮಾಡ್ತಾ ಇದ್ದೀರಾ. 4-5 ಜನಗಳ ಜೊತೆ ಕರ್ಗಗಳು ಮಾಡ್ತಾ ಇದ್ದೀರಾ. ದೇವರುಗಳ ಮೇಲೆ ಕರ್ಗಗಳು ಜೋಡಿಸ್ತಾ ಇದ್ದೀರಾ. ಇದನ್ನೆಲ್ಲ ಕೇಳಿದಿರ ಬಿಟ್ಟಿರೋದಕ್ಕೆ ಇವತ್ತು ಮುಂದೆ ನಮ್ಮ ತಾಯಿ ಆದಿಶಕ್ತಿ ದ್ರೌಪದಮ್ಮನ ಆಚರಣೆಗೆ ವಿರುದ್ಧವಾಗಿ ನಡ್ಕೊಳ್ಳೋರ್ನ ಯಾರನ್ನೂ ಸಹ ನಾವು ಬಿಡಲ್ಲ. ಕುಮಾರು ಅಂತ ನಾವೇನ್ ಹೇಳ್ತೀವಿ, ಗಣಾಚಾರ್ಯಗಳು ಅಂತ ಏನ್ ಹೇಳ್ತೀವಿ, ಗಂಟೆ ಪೂಜಾರಿಗಳು ಅಂತ ನಾವ್ ಹೇಳ್ತೀವಿ. ನಾವು ಜನ್ಮ ತಾಳಿರೋದು ತಾಯಿಯ ದೇಹದಿಂದ, ತಾಯಿಯ ಭುಜಗಳಿಂದ ಹುಟ್ಟಿರುವಂತ ಕ್ಷತ್ರಿಯರು ನಾವು. ವೀರಕುಮಾರರ ಕರ್ತವ್ಯ ಏನು? ನಮ್ಮ ತಾಯಿಯ ಆಚರಣೆಗೆ ವಿರುದ್ಧವಾಗಿ ನಡೆಸ್ತಾ ಇರುವಂತಹ ಪದ್ಧತಿಗಳನ್ನ ತಡೆಯೋದೇ ನಮ್ಮ ಹಕ್ಕು, ಅದೇ ನಮ್ಮ ಕರ್ತವ್ಯ. ಕ್ಷತ್ರಿಯರಾಗಿ ನಾವು ಹುಟ್ಟಿದ ಮೇಲೆ ನಮ್ಮ ಧರ್ಮನ ಕಾಪಾಡೋದು ನಮ್ಮ ಹಕ್ಕು. ಅದನ್ನ ನಾವು ಮಾಡ್ತಾ ಇಲ್ಲ. ಇನ್ ಮುಂದೆ ನಾವು ಮಾಡೋಣ. ಕೊನೆಯದಾಗಿ ಏನಾಗ್ಬೋದು, ನಮ್ಮ ಜೀವ ಹೋಗ್ಬೋದು ಅಷ್ಟೇ ತಾನೆ, ಬೇರೇನು ಮಾಡಕ್ಕಾಗಲ್ಲ. ನಮ್ಮ ಜಾತ್ರೆ, ನಮ್ಮ ಪರಂಪರೆನ ಉಳಿಸೋದು ನಾವು ಈ ದಿನದಿಂದ ಮುಂದಿನ ದಿನವರೆಗೂ ಮಾಡಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಕರ್ಗ ಇನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂದ್ರೆ ನಾವು ನಮ್ಮ ಸಂಸ್ಕೃತಿನ ಕಾಪಾಡಬೇಕು. ಇದಕ್ಕೆಲ್ಲ ನೀವು ಬದಲಾಗಿ ಕೈ ಜೋಡಿಸಿ ನಮ್ಮ ಕರ್ಗ, ನಮ್ಮ ಸಂಸ್ಕೃತಿನ ಕಾಪಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ದ್ರೌಪದಮ್ಮ, ಜೈ ಧರ್ಮರಾಯ ಸ್ವಾಮಿ, ಜೈ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಎಲ್ಲರಿಗೂ ಇರ್ಲಿ. ಒಳ್ಳೇದಾಗ್ಲಿ.